ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಶೋಕ ಇವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಅಶೋಕನನ್ನ ಮಹಾಶಯ ಅಶೋಕ ಅಂತ ಕರೀತೇವೆ. ಅಶೋಕ ಬಿಂದುಸಾರ ಧನಾರಾಣಿಯರಲ್ಲಿ ಒಬ್ಬ ಮಗ. ಸೊ ಒಟ್ಟು ಬಿಂದುಸಾರಿಗೆ 101 ಜನ ಮಕ್ಕಳಿದ್ರು ಅನ್ನೋದು ಇತಿಹಾಸ. ಅದರಲ್ಲಿ 98 ಸಹೋದರರನ್ನ ಕೊಂದು ಅಧಿಕಾರಕ್ಕೆ ಬಂದ ಅಶೋಕ ಅಂತ ಕಾಣ್ತದೆ. ಯಾಕಂದ್ರೆ 273ರಲ್ಲಿ ಬಿಂದುಸಾರನ ಕೊನೆಗಳು ಬಂದ ಮೇಲೆ ಬಿಂದುಸಾರ ಕೊನೆಯ ನಂತರದಲ್ಲಿ 4 ಸ್ಥಳವಾಗಿ ಅಶೋಕ ಪಟ್ಟಾಭಿಷೇಕರಾದ ವಿಚಾರ ಪ್ರಸ್ತಾಪ ಆಗ್ತದೆ. ಹಾಗಾಗಿ ಅಶೋಕನ ಬಗ್ಗೆ ನೋಡುವಾಗ 4 ವರ್ಷ ಪಟ್ಟಾಭಿಷೇಕ ಆಯಿತು ಬಂದಾಗ 4 ವರ್ಷ ಯಾಕೆ ಲೇಟ್ ಆಯಿತು ಅಂದಾಗ 98 ಸಹೋದರರೊಂದಿಗೆ ಕಾದಾಟಕ್ಕೆ ಇಳಿದು ಅವರೆಲ್ಲ ಸೋಲಿಸಿಬಿಟ್ಟು ತಾನು ಅಧಿಕಾರಕ್ಕೆ ಬಂದ ಅನ್ನೋ ಇತಿಹಾಸ. ಇಲ್ಲಿ ಅವನ ಹಿರಿಯ ಸಹೋದರ ಸುಶೀಮ ಮತ್ತು ಇನ್ನೊಬ್ಬ ಸಹೋದರ ಅಸ್ಸ ಅಂತ ಹೇಳಿ. ಸುಶೀಮ ಅಶೋಕನ ಬಂಡಾಯಿದ್ದ, ಹಾಗೆ ಸುಶೀಮನ ಸೋಲಿಸಿ ಕೊಲೆ ಮಾಡೋದು ಒಂದು ಕಡೆಗೆ. ಇನ್ನು ಅಸ್ಸ ಅಂತಕ್ಕಂಥವನು ಅಶೋಕನ ಬೆಂಬಲಿಸಿದ್ದ ಅಂತಕ್ಕಂಥ ಒಂದು ಕಡೆ ಇತಿಹಾಸ ಪ್ರಸ್ತಾಪ ಆಗ್ತದೆ. ಹಾಗಾಗಿ 98 ಸಹೋದರ ಹತ್ಯೆ ಮಾಡಿ ತಾನು ಪಟ್ಟಾಭಿಷೇಕರಾದ ಅನ್ನೋದು ಒಂದು ಕಡೆ ಇತಿಹಾಸ. ಬೌದ್ಧ ಗ್ರಂಥಗಳು ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ, ಯಾರೂ ಕೊಲೆ ಮಾಡಿಲ್ಲ ಅವರು ಅಂತ. ನಿಖರವಾಗಿ ಅಶೋಕ ತನ್ನ ಸಹೋದರನ ಕೊಂದ ಅಂತ ಹೇಳಿ ಅವನು ಸಾಕ್ಷಿ ಇಲ್ಲ. ಅದಾಗಿಯೂ ಕೂಡ ಅವನು ಕಾಲಾಶೋಕ ಚಂಡಾಶೋಕನಾಗಿದ್ದ, ನಂತರ ಕಳಿಂಗದ ನಂತರದಲ್ಲಿ ಅವನು ಧರ್ಮಾಶೋಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷಿ ಸಿಗ್ತಾವ ನಮಗೆ ಅಂತ. ಇನ್ನು 1915ರಲ್ಲಿ ಶಾಸನವನ್ನು ಕರೆಕ್ಟಾಗಿ ಓದೋವರೆಗೂ ಕೂಡ ಪ್ರಿನ್ಸಪ್ ಅವರು ಶಾಸನ ಓದೋರು ಕೂಡ ಅಶೋಕ ಪೌರಾಣಿಕ ದೊರೆ ಮಾತ್ರ ಓದ್ಕೊಂಡಿದ್ದ. ಯಾವಾಗ 1915ರಲ್ಲಿ ಶಾಸನ ಓದಲ್ಪಡ್ತು, ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಲ್ ಬರ್ತಕ್ಕಂಥ ಒಂದು ಶಾಸನದಲ್ಲಿ ದೇವನಾಗರಿಯ ಪ್ರದೇಶ ಅಶೋಕಸ ಹಾಗೂ ಮಧ್ಯಪ್ರದೇಶ ಸಿಕ್ಕಂತಹ MP ಸಿಕ್ಕಂತಹ ಈ ಒಂದು ಶಾಸನದಲ್ಲಿ ದೇವನಾಗರಿಯ ಅಶೋಕಸ ಅಂತ ಅಲ್ಲಿ ಹೇಳಿದರು. ಹಾಗಾಗಿ ಎರಡೂ ಶಾಸನಗಳು ಭಾರತದ ಪ್ರಥಮ ಐತಿಹಾಸಿಕ ದೊರೆ ಅಶೋಕ ಬಗ್ಗೆ ಹೇಳ್ತವೆ. ದೇವನಾಗರಿಯ ಅಶೋಕ ಇಬ್ರು ಒಂದೇ ಮತ್ತು ಮೌರ್ಯ ಸಾಮ್ರಾಜ್ಯದ ಅಶೋಕನ ಒಂದೇ. ಹಾಗಾಗಿ ದೇವನಾಗರಿಯ ಪ್ರಿಯದರ್ಶಿ ಅಶೋಕ ಅಂದ್ರೆ ಅವನೇ ಅಂತ ಹೇಳಿ ನಾವು ಬಂದಿದ್ವಿ. ಮುಂದೆ ಅಶೋಕ ಆಡಳಿತದ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ವಿಸ್ತರಣೆ ಕ್ರಮ ಕೈಗೊಂಡ, ದಕ್ಷ ಆಡಳಿತ ನಿರ್ವಹಿಸಿದ. ತಾನು ಅಧಿಕಾರಕ್ಕೆ ಬಂದು 9ನೇ ವರ್ಷದಲ್ಲಿ ಅಶೋಕ ಕಳಿಂಗದ ಮೇಲೆ ಯುದ್ಧಕ್ಕೆ ಹೋದ ಅನ್ನೋದು ಇತಿಹಾಸ. ಸಾಮಾನ್ಯ ವರ್ಷ ಪೂರ್ವ 261ರಲ್ಲಿ ಅಶೋಕ ಕಳಿಂಗದ ಮೇಲೆ ಯುದ್ಧಕ್ಕೆ ಹೋದ ಅನ್ನುವಂತಹದ್ದು. ಜೊತೆಗೆ ಒಂದು ಕಡೆ ಇತಿಹಾಸದಲ್ಲಿ ಮಾತಾಡ್ತಾರೆ, ಅಶೋಕ ದಕ್ಷಿಣದಲ್ಲಿ ಸೋತಿದ್ದ, ಸಾಮ್ರಾಜ್ಯ ವಿಸ್ತರಿಸಬೇಕಾಗಿತ್ತು, ಹಾಗಾಗಿ ತಾನು ಕಳಿಂಗದ ದಂಡಯಾತ್ರೆ ಹೋದ ಅಂತ ಒಂದು ಕಡೆ ಹೇಳ್ತಾರೆ. ಒಂದು ಕಡೆ ಇತಿಹಾಸದಲ್ಲಿ ಮಾತಾಡೋ ಹಾಗೆ ಇಲ್ಲ, ಕಳಿಂಗದವರು ದಂಡಯಾತ್ರೆಗೆ ಹೋಗ್ಲಿಕ್ಕೆ ಮೂಲ ಕಾರಣ ಏನಂದ್ರೆ ಅವರು ಕಪ್ಪಗಳಿಗೆ ಕೊಡ್ತಿರ್ಲಿಲ್ಲ, ಜೊತೆಗೆ ದರೋಡೆ ಕೆಲಸಗಳು ನಡೀತಾ ಇದ್ದು ಕಳಿಂಗ ಭಾಗದಿಂದ ಮೌರ್ಯ ಸಾಮ್ರಾಜ್ಯಕ್ಕೆ. ಹಾಗಾಗಿ ಜನರಿಗೆ ತೊಂದರೆ ಆಗುವ ಕಾರಣ ಇಟ್ಕೊಂಡು ಅಶೋಕ ತನ್ನ ದಂಡಯಾತ್ರೆಗೆ ಹೋದ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾರೆ. 260 ನಂತರ ಈ ಶಾಸನ ಈ ಯುದ್ಧದವರೆಗೆ ಅಶೋಕನ 13ನೇ ಬಂಡೆಗಳ ಶಾಸನ ಪ್ರಸ್ತಾಪ ಮಾಡ್ತದ ಅನ್ನುವಂಥದ್ದು. ಅಶೋಕ ಯುದ್ಧಕ್ಕೆ ಹೋದ್ಮೇಲೆ ಕಳಿಂಗದ ಎಲ್ಲ ಒಡಕಟ್ಟು ಜನರು ಒಂದಾಗಿ ಅಶೋಕನಿಗೆ ಪ್ರತಿರೋಧ ಒಡ್ಡಿದ್ರೂ ಕೂಡ ಅಶೋಕನ ಸೇನೆ ಬಲವಾಗಿತ್ತು. ಹಾಗಾಗಿ ಅಶೋಕ ಮುಂದೆ ಕಳಿಂಗದ ಸೇನೆ ಸೋತು. ಕಳಿಂಗ ಯುದ್ಧದ ಭೀಕರತೆ ಹೇಗಿತ್ತು ಅಂದ್ರೆ ಸುಮಾರು 1.5 ಲಕ್ಷ ಜನ ಅಂಗವಿಕಲರಾದಂತೆ, ಉಂಡೆಂಡಾದಂತೆ, ಅನೇಕ ರೋಗಗಳು ಕಂಡುಬಂದಿವೆ ಯುದ್ಧ ಭೂಮಿಯಿಂದ. ಜೊತೆಗೆ ಅಶೋಕನ ಯುದ್ಧ ಪರಿಣಾಮ 1 ಲಕ್ಷ ಜನ ಸತ್ರು ಅಂತ ಅಶೋಕನ ಪ್ರಸ್ತಾಪ ಮಾಡ್ತಾನೆ ಬಂಡೆಗಳು ಶಾಸ್ತ್ರ ಹೇಳುವ ಹಾಗೆ. ಇದರಿಂದ ಮಾಡುವಂತಹ ಅಶೋಕ ಕಳಿಂಗ ಯುದ್ಧ ಮುಗಿದ್ಮೇಲೆ ಇಷ್ಟು ಪರಿವರ್ತನೆ ಹೊಂದ ಅಂತಕ್ಕಂಥದ್ದು. ಒಂದ್ ಕಡೆ ಇತಿಹಾಸದಿಂದ ಮಾತಾಡುವ ಹಾಗೆ ಅಶೋಕ ಕಳಿಂಗದ ನಂತರದಲ್ಲಿ ಈ ಕೆಲವಷ್ಟು ಬೌದ್ಧ ಜನರಿಗೆ ಬೌದ್ಧ ಜನತೆ ಓಡಾಡದ ಅಂತ. ಯಾಕಂದ್ರೆ ಕಳಿಂಗದ ನಂತರದಲ್ಲಿ ಯುದ್ಧ ಭೂಮಿಯಲ್ಲಿ ಓಡಾಡುವಾಗ ಕಳಿಂಗದಲ್ಲಿ ವಾಸ ಇದ್ದಂತಹ ಬೌದ್ಧ ಸನ್ಯಾಸಿ ಒಬ್ಬನು ಅಶೋಕ ಜೊತೆ ಸಂಪರ್ಕಕ್ಕೆ ಬರ್ತಾನೆ. ಅವನ ಹೆಸರು ಉಪಗುಪ್ತ ಅಂತ ಹೇಳಿ. ಈ ಉಪಗುಪ್ತನ ಸಂಪರ್ಕದಿಂದಾಗಿ ಅಶೋಕ ಯುದ್ಧ ರೀತಿಯನ್ನು ಕೈಬಿಟ್ಟು ತಾನು ಧಾರ್ಮಿಕ ವಿಜಯ ರೀತಿಯನ್ನು ಅನುಸರಿಸಿದ ಅನ್ನೋ ಬಗ್ಗೆ ನಾವು ಇತಿಹಾಸ ಪ್ರಸ್ತಾಪ ಮಾಡ್ತೇವೆ. ಆ ಮೂಲಕ ಈ ಬಗ್ಗೆ ಕಲ್ಹಣದ ರಾಜತರಂಗಿನ ಪ್ರಸ್ತಾಪ ಮಾಡ್ತದೆ. ರಾಜತರಂಗಿ ಹೇಳೋ ಹಾಗೆ ಉಪಗುಪ್ತನ ಸಂಪರ್ಕದಿಂದಾಗಿ ಅದಕ್ಕೂ ಮೊದಲು ಧಾರ್ಮಿಕ ಸಂಪರ್ಕಗಳು ಇದ್ದು, ಆಕ್ಚುಲಿ 260 ಮುಂಚೆ ಅಶೋಕ ಶಿವನ ಆರಾಧಕನಾಗಿದ್ದ ಅಥವಾ ಶೈವನಾಗಿದ್ದ. ಅವನು ಶೈವನಾಗಿದ್ದ, ಸರ್ವಧರ್ಮ ಸಹಿಷ್ಣುವಾಗಿದ್ದ. ಆದಾಗ್ಯೂ ಕೂಡ ರಾಜತರಂಗಿನೇ ಹೇಳೋ ಹಾಗೆ ಉಪಗುಪ್ತನ ಸಂಪರ್ಕದಿಂದಾಗಿ, ಉಪಗುಪ್ತ ಬೌದ್ಧ ಸನ್ಯಾಸಿ ಇವರ ಸಂಪರ್ಕದಿಂದಾಗಿ 261ರಲ್ಲಿ ತಾನು ಬೌದ್ಧಧರ್ಮ ಸ್ವೀಕರಿಸಿದ ಬಗ್ಗೆ ಇತಿಹಾಸ ಪ್ರಸ್ತಾಪ ಆಗುತ್ತದೆ. ನಂತರ ಅಶೋಕನು
ತನ್ನ ಧಾರ್ಮಿಕ ಯುದ್ಧ ವಿಜಯನ ಬಿಟ್ಟು ಧಾರ್ಮಿಕ ವಿಜಯ ಅಂತ ಶುರು ಮಾಡ್ದ. ಆ ಅನುಸರಣೆಯ ಭಾಗವಾಗಿ ಸಾಮ್ರಾಜ್ಯದಲ್ಲಿದ್ದಂತಹ ಯುದ್ಧ ನೀತಿಯನ್ನು ಕೈಬಿಟ್ಟು ತಾನು ಧರ್ಮ ವಿಜಯದ ನೀತಿಯನ್ನು ಅನುಸರಿಸಿದನು. ಧರ್ಮ ವಿಜಯ ಅಂದ್ರೆ ಧಾರ್ಮಿಕದ ಮೂಲಕ ಧಾರ್ಮಿಕ ನೀತಿಗಳ ಮೂಲಕ ತನ್ನ ವಿಜಯ ಸಾಧಿಸತಕ್ಕಂಥದ್ದು. ಈ ವಿಜಯಕ್ಕಾಗಿ ಅನೇಕ ಸಾಮ್ರಾಜ್ಯದ ದೊರೆಗಳು ಅಶೋಕನ ಸಾಮಂತರಾಗಿದ್ದನ್ನ ನಾವು ಗುರುತಿಸ್ತೇವೆ. ಮತ್ತು ಅಶೋಕ ಆಡಳಿತಾತ್ಮಕವಾಗಿ ಕಳಿಂಗದ ನಂತರದಷ್ಟು ಬದಲಾವಣೆಗಳನ್ನ ಮಾಡಿದೆ. ಬದಲಾವಣೆಗಳನ್ನು ಮಾಡ್ದ, ಸೈನಿಕ ತಂತ್ರಗಳನ್ನ ಕೈಗೊಳ್ಳುತ್ತಾನೆ, ಜೊತೆಗೆ ಯುದ್ಧ ರೀತಿಯನ್ನು ಕೈಗೊಳ್ಳುತ್ತಾನೆ ಮತ್ತು ಧಾರ್ಮಿಕ ಪ್ರಚಾರವನ್ನು ಮಾಡಲಿಕ್ಕೆ, ಧಾರ್ಮಿಕ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಧರ್ಮ ಮಹಾಮಾತ್ರರು ಅನ್ನೋ ಹುದ್ದೆಯನ್ನು ಸೃಷ್ಟಿ ಮಾಡಿದ. ಅಂದ್ರೆ ಇವರು ಧರ್ಮ ಪ್ರಸಾರಕರು. ಜೊತೆಗೆ ಅಶೋಕ ಸ್ವತಃ ತಾನೇ ಬೌದ್ಧ ಧರ್ಮವನ್ನು ಶುರು ಮಾಡಲು ಅದರ ಭಾಗವಾಗಿ ಮೊದಲು ತಾನು ಬೇಟೆಯಾಡೋದನ್ನು ಬಿಡ್ತಾನೆ ಅಂತಕ್ಕಂಥದ್ದು. ತಾನು ಬೇಟೆಯಾಡೋದನ್ನು ಹಿಂಸೆ ಮಾಡಬಾರದು ಅಂತ ಅಹಿಂಸೆ ಫಾಲೋ ಮಾಡಲಿಕ್ಕೆ ಶುರು ಮಾಡಬಾರ. ಮುಂದುವರೆದು ತನ್ನ ಅರಮನೆಯಲ್ಲಿ ಮಾಡತಕ್ಕಂತಹ ಮಾಂಸಾಹಾರದ ಅಡುಗೆಯನ್ನು ತ್ಯಜಿಸಿದ ಅಂತಕ್ಕಂಥದ್ದು ಇತಿಹಾಸ. ಜೊತೆಗೆ ಅಶೋಕ ಕಳಿಂಗದ ನಂತರದಲ್ಲಿ ಉಂಟಾದ ಬದಲಾವಣೆ ಮತ್ತೊಂದು ಅಂಶ ಏನು ಅಂದ್ರೆ ಯಾವುದೇ ಸಾಮ್ರಾಜ್ಯದ ಯುದ್ಧಕ್ಕೆ ಕೈಗೊಳ್ಳಲಿಲ್ಲ ಅನ್ನುವಂಥದ್ದು. ಯಾವ ಸಾಮ್ರಾಜ್ಯ ಮೇಲೂ ಯುದ್ಧ ಮಾಡಲಿಲ್ಲ ಅನ್ನುವಂಥದ್ದು. ಜೊತೆಗೆ ಅವನ ನೀತಿಯಿಂದಾಗಿ ಅನೇಕ ರಾಜರುಗಳು ಅವನ ನೀತಿಯನ್ನು ಒಪ್ಪಿಕೊಂಡು ಅವರೇ ಮೌರ್ಯ ಸಾಮ್ರಾಜ್ಯ ಸೇರಿರುವುದು ಮತ್ತೊಬ್ಬರ ಪ್ರಸ್ತಾಪ. ಆ ಮೂಲಕ ಶಿವನ ಆರಾಧಕನಾದಂತಹ ಅಶೋಕ ತಾನು ಬೌದ್ಧನಾದ ಮೇಲೆ ಧಾರ್ಮಿಕ ನೀತಿಗಳನ್ನ ಬಲಪಡಿಸಿದ ಅಂತಕ್ಕಂಥದ್ದು. ಅದು ಒಂದು ಭಾಗವಾಗಿ ತನ್ನ ಮಗಳಾದಂತಹ ಸಂಘಮಿತ್ರೆ ಹಾಗೂ ತನ್ನ ಮಗನಾದಂತಹ ಇತರೆ ಮಕ್ಕಳು ತನ್ನ ಮಕ್ಕಳನ್ನು ಕೂಡ ತಾನು ಶ್ರೀಲಂಕೆಗೆ ಧರ್ಮ ಪ್ರಚಾರ ಕಳಿಸಿಕೊಟ್ಟ ಅಂತಕ್ಕಂಥ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ. ಆ ಮೂಲಕ ಅಶೋಕ ಧಾರ್ಮಿಕ ವಿಜಯ ನೀತಿ, ಧಾರ್ಮಿಕ ವಿಜಯತೆಯನ್ನು ತೋರಿಸುವ ಮೂಲಕ ತಾನು ಅಹಿಂಸಾ ಮಾರ್ಗವನ್ನು ಪಾಲಿಸ್ತಾ ಇದ್ದೀನಿ ಅಂತ ಶಾಸನ ಹೇಳಿದ. ಹಾಗಾಗಿ ಶಾಸನ ಹಾಕಿಸುವ ಮೂಲಕ ನಾವು ಮೊದಲೇ ಮಾತಾಡಿದ ಹಾಗೆ ಅಶೋಕ ಶಾಸನಗಳ ಪಿತಾಮಹ ಅಂತ ಗುರುತಿಸ್ತೇವೆ. ಜೊತೆಗೆ ಅಶೋಕ ಆಡಳಿತಾತ್ಮಕ ಬದಲಾವಣೆಗಳನ್ನು ಮಾಡಿದ. ಜನರಿಗೆ ಆಸ್ಪತ್ರೆಗಳನ್ನು ತೆಗೆದ, ಪಶುಗಳ ಆಸ್ಪತ್ರೆ ತೆಗೆದ, ರಸ್ತೆಗಳ ನಿರ್ಮಾಣ ಮಾಡಿದ, ಜೊತೆಗೆ ಅರವಟ್ಟಿಗಳ ನಿರ್ಮಾಣ ಮಾಡಿದ. ಹಾಗೂ ವಿಶೇಷ ಅಂದರೆ ಜನರಿಗೆ ಉತ್ತಮ ಆರೋಗ್ಯ ಸಿಗಲಿ ಅಂತ ಹೇಳಿ ಅಲ್ಲಲ್ಲಿ ಹಣ್ಣಿನ ಮರಗಳನ್ನು ಹಾಕಿಸಿದ. ಈ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಅಶೋಕ ಮಹಾಶಯನಾದ ಅಂತ ಈ ಬಗ್ಗೆ ಕೌಟಿಲ್ಯ ಅರ್ಥಶಾಸ್ತ್ರ ಪ್ರಸ್ತಾಪ ಮಾಡುತ್ತೆ ಮತ್ತು ಕನ್ನಡ ರಾಜಧಾನಿ ಪ್ರಸ್ತಾಪ ಮಾಡುತ್ತದೆ. ರಾಜಧಾನಿ ಹೇಳುವ ಹಾಗೆ ಜಗತ್ತಿನ ಮಹಾನ್ ಸಾಮ್ರಾಜ್ಯಗಳಲ್ಲಿ ಮೌರ್ಯ ಸಾಮ್ರಾಜ್ಯ ಕೂಡ ಬಂದು ಅಂತ ಹೇಳ್ತಾರೆ ಆ ಕಾಲಕ್ಕೆ. ಜೊತೆಗೆ ಆ ಭಾಗದ ರಾಜಧಾನಿ ಪಾಟಲಿಪುತ್ರ ಏನಂದ್ರೆ ಸುಸಂಬದ್ಧ ಮತ್ತು ಸುಶಿಕ್ಷಿತ ಜನರು ಬಂದಿದ್ದು, ವ್ಯವಸ್ಥಿತ ಆಡಳಿತವನ್ನು ಹೊಂದಿತ್ತು ಅಂತ ಹೇಳಿ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಅಶೋಕ ಬೌದ್ಧನ ಸ್ವೀಕಾರ ಮಾಡಿದ್ರು ಕೂಡ ವ್ಯವಸ್ಥಿತ ಆಡಳಿತವನ್ನು ಜಾರಿಗೆ ತಂದಿದ್ದ ಅನ್ನೋದನ್ನ ನಾವು ಗುರುತಿಸ್ತೇವೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಅಶೋಕನಂತಹ ನೀತಿಗಳು ಇವತ್ತು ನಮ್ಮಲ್ಲಿ ಚಾಲ್ತಿಗಾವೆ ಅನ್ನೋದು ಬಹಳ ವಿಶೇಷ. ಹಾಗಾಗಿ ಅಶೋಕನ ಆಡಳಿತ, ಮೌರ್ಯರ ಆಡಳಿತ ಶ್ರೇಷ್ಠವಾಗಿತ್ತು ಅಂತ ಹೇಳ್ತೇವೆ. ಇನ್ನು ಸಾಮಾಜಿಕವಾಗಿ ಅಶೋಕನ ಕಾಲಕ್ಕೆ 4 ವರ್ಣ ಪದ್ಧತಿ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಪದ್ಧತಿಗಳು ಇದ್ವು ಅನ್ನುವಂಥದ್ದು. ಅಶೋಕ ಸಾಮಾಜಿಕವಾಗಿ ಎಲ್ಲರೂ ಸಮಾನ ಕಂಡಿದ್ದ, ಧಾರ್ಮಿಕ ಸಹಿಷ್ಣುವಾಗಿದ್ದು, ಎಲ್ಲರಿಗೂ ಸಮಾನಾವಕಾಶ ಕೊಟ್ಟಿದ್ದನ್ನು ನಾವು ಗುರುತಿಸ್ತೇವೆ ಅಂತ ಹೇಳ್ತೀವಿ. ಜೈನ ಧರ್ಮ ಇತ್ತು, ಶೈವ ಧರ್ಮ ಇತ್ತು, ವೈಷ್ಣವ ಧರ್ಮ ಇತ್ತು, ಜೈನ ಧರ್ಮ ಇತ್ತು, ಬೌದ್ಧ ಧರ್ಮ ಇತ್ತು ಅನ್ನುವಂಥದ್ದು. ಆ ಎಲ್ಲ ಧರ್ಮಗಳು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದ್ದು, ಎಲ್ಲ ಧರ್ಮಗಳು ಕೂಡ ಧಾರ್ಮಿಕ ಸಹಿಷ್ಣುತಾ ಇದ್ದ ಕಾರಣದಿಂದ ಅಶೋಕ ಅನ್ನೋದನ್ನ ನಾವು ಗುರುತಿಸ್ತೇವೆ. ಸಾಮ್ರಾಜ್ಯ ವಿಶೇಷವಾಗಿ ಮೌರ್ಯ ಸಾಮ್ರಾಜ್ಯ ಅನ್ನೋದಾದ್ರೆ ಕಾಶ್ಮೀರದಿಂದ ಮೈಸೂರಿನವರೆಗೆ, ಅಫ್ಘಾನಿಸ್ತಾನ ಅಸ್ಸಾಂವರೆಗೆ ವ್ಯಾಪಿಸಿತ್ತು ಅಂತಕ್ಕಂಥದ್ದು. ಅಂದ್ರೆ ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಮೈಸೂರುವರೆಗೆ, ಉತ್ತರದಲ್ಲಿ ಪಶ್ಚಿಮದಲ್ಲಿ ಅಫ್ಘಾನ್ನಿಂದ ಇಲ್ಲಿ ಅಸ್ಸಾಂವರೆಗೆ ಸಾಮ್ರಾಜ್ಯ ವಿಸ್ತರಿಸಿತ್ತು ಅಂತ ನಾವು ಗುರುತಿಸ್ತೇವೆ. ಜೊತೆಗೆ ಅಶೋಕ ಧಾರ್ಮಿಕ ಸಂಪ್ರದಾಯಗಳು, ನಿಯಮಗಳನ್ನು ಆಚರಿಸುವ ಜನರು ಕೂಡ ಅರಿಬಹುದಂತಹ ನಿಯಮಗಳನ್ನು ಪಾಲಿಸುತ್ತಿದ್ದ ಅಂತಕ್ಕಂತಹದ್ದು. ಜೊತೆಗೆ ಅಶೋಕ ತನ್ನ ಸ್ತಂಭಶಾಸ್ತ್ರದಲ್ಲಿ ಅಪಾರ ವಿಶ್ವಾಸ ಇಟ್ಟುಕೊಂಡಂತಹ ಶಾಸನಗಳನ್ನು ಪ್ರಸ್ತಾಪ ಮಾಡ್ತೇವೆ. ಅಂದ್ರೆ ಸ್ತಂಭ ಶಾಸನದ ಮೂಲಕ ರಾಜಾಜ್ಞೆ ಮಾಡಿಸಿದಂತಹ ದೊರೆ ಅಂತಕ್ಕಂಥ. ಜೊತೆಗೆ ಮಾನವ ಪ್ರಾಣಿಗಳ ಸಲುವಾಗಿ ಅಶೋಕ ಭಾರತದ ಆಸ್ಪತ್ರೆ
ಕಟ್ಟಿಸಿದ ಅನ್ನೋದು ಕೂಡ ಎರಡೇ ಬೆಟ್ಟಗಳು ಶಾಸನ ಪ್ರಸ್ತಾಪ ಮಾಡ್ತದೆ. ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನು ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಚಿಕಿತ್ಸಾಲಯ ಕಟ್ಟಿಸಿದ್ದನ್ನು ನಾವು ಗುರುತಿಸ್ತೀವಿ. ನೇಪಾಳ ಇರ್ಬೋದು, ರುಮಿಂಡೆ ಶಾಸನ ಬರುತ್ತೆ, ಅಲ್ಲೂ ಕೂಡ ಆ ಬಗ್ಗೆ ಪ್ರಸ್ತಾಪ ಆಗ್ತದೆ. ಶ್ರೀಲಂಕಾ ಕೆಲಸ ಶಾಸನ ಸಿಕ್ಕಿದ್ದಾವೆ. ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನ ನಾವು ಮಾಡಿದ್ದನ್ನು ಗುರುತಿಸ್ತೀವಿ. 11ನೇ ಬೆಟ್ಟಗಳು ಶಾಸನ ಮಂಗಲ ಅಂದ್ರೆ ಹುಟ್ಟು, ವಿವಾಹ, ಪ್ರವಾಸ ಮುಂತಾದ ಸಂದರ್ಭದಲ್ಲಿ ಮಾಡುವ ಕಾರ್ಯಕ್ಕೆ ಪ್ರಸ್ತಾಪ ಮಾಡ್ತಾನ ಅಂತಕ್ಕಂಥದ್ದು. ಇನ್ನ ಅಶೋಕ ಬೌದ್ಧರು ಪ್ರಸಾರ ಮಾಡೋ ವಿಚಾರಕ್ಕೆ ಬಂದಾಗ ಕುಶಿನಗರ ಮತ್ತು ಸಾರನಾಥ, ಶ್ರಾವಸ್ತಿ, ಲುಂಬಿನಿ ವನಗಳನ್ನ ಸಂದರ್ಶಿಸಿದ ಅಂದ್ರೆ ಬೌದ್ಧರನ್ನು ಸ್ವೀಕಾರ ಮಾಡಿದ ಮೇಲೆ ಬುದ್ಧನ ಜನನ, ಮರಣ ಮತ್ತು ಮೊದಲ ಧರ್ಮೋಪದೇಶ, ಅವನಿದ್ದಂತಹ ಸ್ಥಳಗಳ ಬಗ್ಗೆ ಸಂದರ್ಶನ ಮಾಡ್ತಾನೆ. ಅವನು ಹುಟ್ಟಿದ್ದು, ಸತ್ತಿದ್ದು, ನಿರ್ವಾಣ ಹೊಂದಿದ ಸ್ಥಳ ಅಥವಾ ಧಾರ್ಮಿಕ ಬೋಧನೆ ಕೊಡುವಂತಹ ಸ್ಥಳಗಳಿಗೆ ಭೇಟಿ ಕೊಡುವ ಮೂಲಕ ಆ ಸ್ಥಳಗಳ ಜೀರ್ಣೋದ್ಧಾರ ಮಾಡುವ ಮೂಲಕ ಅಶೋಕ ಬೌದ್ಧರ್ಮ ಪ್ರಸಾರ ಮಾಡುವಲ್ಲಿ ಭೂಮಿಕೆ ಪಾತ್ರ ವಹಿಸಿದ ಅಂತಕ್ಕಂಥದ್ದು. ಜೊತೆಗೆ ಅಶೋಕ ಬೌದ್ಧರ್ಮಕ್ಕೆ ಹೆಚ್ಚಿನ ರಾಜಾಶ್ರಯ ಕೊಟ್ಟ, ಧರ್ಮ ಪ್ರಸಾರ ಮಾಡಲಿಕ್ಕೆ ಆಡಳಿತವನ್ನು ಬಳಸಿಕೊಂಡ. ಕ್ರಿಸ್ತಶಕ 256ರಲ್ಲಿ ಧರ್ಮ ಜಾಗೃತಿ, ನೈತಿಕ ಪರಿಪಾಲನೆ ಕಥೆಯನ್ನು ಇಟ್ಕೊಂಡು ಬೌದ್ಧರ್ಮ ಪ್ರಸಾರ ಮಾಡಲಿಕ್ಕೆ ಧರ್ಮ ಮಹಾಮಾತನ ವಿಶೇಷ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ದನ್ನು ನಾವು ಗುರುತಿಸ್ತೇವೆ ಅನ್ನುವಂಥದ್ದು. ಜೊತೆಗೆ ಅಶೋಕ ಬೌದ್ಧ ಧರ್ಮದಲ್ಲಿ ಅನೇಕ ಪಂಥಗಳು ಹುಟ್ಟುಕೊಂಡಾಗ, ಬೌದ್ಧ ವಿಶ್ವಗಳ ಆಚಾರ ವಿಚಾರ ಕಡಿಮೆ ಆದಾಗ ಹೊಸ ವಿಚಾರವನ್ನ ಮಾಡಿದ. ಆ ಮೂಲಕ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಾಗ ಧರ್ಮಸಭೆ ಕೂಡ ಅಶೋಕ ಏರ್ಪಡಿಸಿದ ಅನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ ಅನ್ನುವಂಥದ್ದು. ಇಲ್ಲಿ ಅಶೋಕ ಅಶೋಕ ಬೌದ್ಧರ ಪ್ರಸಾರಕ್ಕೆ ಕಳಿಸುವ ಜೊತೆಗೆ, ಬೌದ್ಧರ ಪ್ರಸಾರ ಮಾಡೋದ್ರ ಜೊತೆಗೆ ತನ್ನ ಮಕ್ಕಳನ್ನು ಕೂಡ ತಾನು ಬೌದ್ಧರ ಪ್ರಸಾರ ಕಳಿಸ್ಕೊಟ್ಟಿದ್ದನ್ನ ನಾವು ಗುರುತಿಸ್ತೇವೆ ಅನ್ನುವಂಥದ್ದು. ಜೊತೆಗೆ ಶಾಸನ ಬಗ್ಗೆ ಪ್ರಸ್ತಾಪ ಮಾಡೋದಾದ್ರೆ ಅಶೋಕನ ಶಾಸನಗಳು ಅನೇಕ ಇದ್ದಾವೆ. ಇಲ್ಲಿ ಖರೋಷ್ಠಿ ಲಿಪಿ ಮತ್ತು ಬ್ರಾಹ್ಮಿ ಲಿಪಿಗಳು ಬಳಕೆಯಾಗಿದ್ದಾವೆ ಅನ್ನುವಂಥದ್ದು. ಅಶೋಕ ಶಾಸನ ಹೆಚ್ಚಾಗಿ ಸ್ಥಳೀಯ ಶಾಸನ ಖರೋಷ್ಠಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಗಿರ್ನಾರ್ ಶಾಸನ ಇರ್ಬೋದು, ಶಹಬಾಜ್ಪುರ್ ಶಾಸನ ಇರ್ಬೋದು, ಕಾಲ್ಸಿ ಶಾಸನ ಇರ್ಬೋದು, ಬಾಂಬೆ ಸೋಪರ್ ಶಾಸನ ಇರ್ಬೋದು, ಚೌಗಡ ಶಾಸನ ಇರ್ಬೋದು, ಎರಗುಡಿ ಶಾಸನ ಇರ್ಬೋದು, ಇವೆಲ್ಲವೂ ಕೂಡ ಅನೇಕ ಶಾಸನಗಳು ಅಶೋಕನ ಶಾಸನಗಳಾಗಿದ್ದು ಇವೆಲ್ಲವೂ ಕೂಡ ಖರೋಷ್ಠಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದ್ದಾವೆ ಅಂತಕ್ಕಂಥದ್ದು. ಗೌಡ ಶಾಸನ ಬಗ್ಗೆ ಪ್ರಸ್ತಾಪ ಮಾಡಿದರೆ ಇವು ಭೈರಶಿಲಾ ಶಾಸನ, ಸಸಾರಾಮ್ ಶಾಸನ, ಜೊತೆಗೆ ಕಲ್ಕತ್ತಾ ಶಾಸನ, ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಕ, ರಾಮೇಶ್ವರ ಇವು ಕನ್ನಡದಲ್ಲಿ ಬರ್ತಕ್ಕಂತಹ ಶಾಸನಗಳು. ಜೊತೆಗೆ ಗವಿಮಠ, ಪಾಲ್ಕಿ ಗುಂಡಂ ಶಾಸನಗಳು, ಗುಜರಾತ್ ಶಾಸನ, ಮುಖ್ಯ ಸ್ತಂಭ ದೆಹಲಿ ತೋಪ್ರಾ ಸ್ತಂಭ ಶಾಸನ ಇರ್ಬೋದು, ದೆಹಲಿ ನೀರ ಸ್ತಂಭ ಶಾಸನ ಇರ್ಬೋದು, ಲೌರಿಯಾ ರಾಯ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ಹೀಗೆ ಅನೇಕ ಶಾಸನ ಹಾಕಿಸುವ ಮೂಲಕ ಅಶೋಕ ತನ್ನ ರಾಜಾಜ್ಞೆಗಳನ್ನ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸುಸಂಬದ್ಧ ಆಡಳಿತ ಕೊಡಲಿಕ್ಕೆ, ವ್ಯವಸ್ಥೆ ಆಡಳಿತ ಕೊಡಲಿಕ್ಕೆ ಬಳಸಿಕೊಂಡಿದ್ದನ್ನ ನಾವು ಗಮನಿಸ್ತೇವೆ ಅನ್ನುವಂಥದ್ದು. ಆದಾಗ್ಯೂ ಕೂಡ ಅಶೋಕನ ನಂತರದಲ್ಲಿ ಬೌದ್ಧ ಧರ್ಮ ಪ್ರಸಾರ ಏನೋ ಆಯಿತು, ಆದರೆ ಮೌರ್ಯ ಸಾಮ್ರಾಜ್ಯ ಅವನತಿತ ಸಾಗಿತು ಅಂತಕ್ಕಂಥದ್ದನ್ನ ಗಮನಿಸಿ. ಯಾಕೆ ಅನ್ನುವಂತ ಹೋದಾಗ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಕುಸಿದು ಹೋಯಿತು ಅಂತಕ್ಕಂಥದ್ದು. ಅಶೋಕನ ಕಾಲದಲ್ಲಿದ್ದಂತಹ ಬಲವಾದ ಆಡಳಿತ ವ್ಯವಸ್ಥೆ ಅಶೋಕ ನಂತರದ ಪುರಾಣ ಅಧಿಕಾರ ಬಂದಾಗ ವ್ಯವಸ್ಥೆ ಕುಸಿದು ಹೋಯಿತು. ಜೊತೆಗೆ ಸೈನ್ಯ ಪ್ರಬಲವಾಗಿರಲಿಲ್ಲ ಮತ್ತು ಅಶೋಕನ ಉತ್ತರಾಧಿಕಾರಿಗಳು ಅಸಮರ್ಥರಾಗಿದ್ದರು ಅಂತಕ್ಕಂತಹದ್ದು. ಮೌರ್ಯ ಸಾಮ್ರಾಜ್ಯ ವೈಶಾಲ್ಯತೆ ಬಹಳವಾಗಿತ್ತು. ಮೌರ್ಯ ಸಾಮ್ರಾಜ್ಯಕ್ಕೆ ಅಶೋಕನ ಕಾಲಕ್ಕೆ ಬಹಳಷ್ಟು ಜನ ಒಪ್ಪಿಕೊಂಡು ಮೌರ್ಯ ಸಾಮ್ರಾಜ್ಯ ಸೇರ್ಕೊಂಡಿದ್ರಲ್ಲ, ಅವರೆಲ್ಲರೂ ಕೂಡ ಕೇವಲ ಅಧಿಕಾರ ಕೊಡ್ಕೊಂಡಿದ್ದ ಹೊರತು ಯಾವುದೇ ವ್ಯವಸ್ಥೆ ಆಡಳಿತ ನಿರ್ಮಿಸುವಲ್ಲಿ ವಿಫಲರಾಗಿದ್ದರು. ಹಾಗಾಗಿ ಮೌರ್ಯ ಸಾಮ್ರಾಜ್ಯ ಅವನತಿಯತ್ತ ಸಾಗಿತು ಅಂತಕ್ಕಂತಹದ್ದು. ಜೊತೆಗೆ ಅಶೋಕ ನಂತರದಲ್ಲಿ ದಂಗೆಗಳು ನಡೆದು ಆಡಳಿತಗಾರ ದಬ್ಬಾಳಿಕೆ ಶುರು ಮಾಡಿದ್ರು, ಸ್ಥಳೀಯ ಆಡಳಿತ ದಬ್ಬಾಳಿಕೆ ಶುರು ಮಾಡಿ ಸ್ವತಂತ್ರ ಶುರು ಮಾಡಿದರು. ಹೀಗೆ ಅಶೋಕನ ಅಹಿಂಸಾ ನೀತಿ ಈ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಯಿತು ಅನ್ನೋದನ್ನ ನಾವು ಗುರುತಿಸ್ತೇವೆ. ಜೊತೆಗೆ ಆರ್ಥಿಕವಾಗಿ ಸಾಮ್ರಾಜ್ಯದ ದಿವಾಳಿಯಾಗಿತ್ತು ಅನ್ನೋದನ್ನ ನಾವು ಗುರುತಿಸಬಹುದು. ಆ ಮೂಲಕ ಅಶೋಕನ ಧಾರ್ಮಿಕ ನೀತಿ ಅಥವಾ ಬೌದ್ಧರ ಸ್ವೀಕಾರದಿಂದಾಗಿ ಮೌರ್ಯ ಸಾಮ್ರಾಜ್ಯ ಸಾಗಿರುವ ಬಹುಕಾಲ ಉಳ್ಕೊಳ್ಳದೇ ಇದ್ದರೂ ಕೂಡ ಒಂದಿಷ್ಟು ಐತಿಹಾಸಿಕ ಕೆಲಸಗಳನ್ನ ಈ ಅಶೋಕ ಸಾಮ್ರಾಜ್ಯದ ಮೌರ್ಯ ಸಾಮ್ರಾಜ್ಯ ಮಾಡಿದ್ದನ್ನ ನಾವು ಗುರುತಿಸ್ತೇವೆ ಅನ್ನುವಂಥದ್ದು. ಜೊತೆಗೆ ಅಶೋಕನನ್ನ ಗುರುತಿಸೋದಾದ್ರೆ ಅವನು ಮಾಡಿದ ಕೆಲಸಗಳು ಇವತ್ತು ಮಾತಾಡ್ತಿದ್ದಾವೆ ಅನ್ನುವಂಥದ್ದು. ಅವನು ಮಾಡಿದ ಸಾಮಾಜಿಕ ಕಾರ್ಯವಿರ್ಬೋದು, ಆರ್ಥಿಕ ಕಾರ್ಯವಿರ್ಬೋದು, ಧಾರ್ಮಿಕ ಕಾರ್ಯವಿರ್ಬೋದು ಅಶೋಕನನ್ನ ಶ್ರೇಷ್ಠ ಸಾಲಿಗೆ ಹೋಗಿ ನಿಲ್ಲಿಸ್ತವೆ ಅನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಮತ್ತೆ ಅಶೋಕನ ಬಗ್ಗೆ ಮಾತಾಡುವಾಗ ಅವರ ಆಡಳಿತ ಬಗ್ಗೆ ಮತ್ತೆ ಮಾತಾಡ್ತಾರೆ.